ಹೆಂಗಿದ್ರೆ ಎಕ್ಸಾಮ್ ಫೇಲ್ ಆಗಿ ಬಾ ಹೊಲದ ಕೆಲಸ ಮಾಡೋ ಅಂತ ಅಪ್ಪ ಅಮ್ಮ ಹೊಲದ ಕೆಲಸ ಕೇಳ್ಕೊಂಡೋದ್ರು. ಹಲೋ ಮಚಾಸ್, ನಮ್ ಬೆಳಗಾಗಿದ್ದು ಸಂತೆಬೆನ್ನೂರಲ್ಲಿ. ಯಾಕಂದ್ರೆ ನಮ್ ತೋಟದಲ್ಲಿ ನಾವು ಅಡಿಕೆ ಪೂಜೆ ಮಾಡಿಸ್ತಿದ್ವಿ. ಯಾಕಂದ್ರೆ ನಮ್ಮ ಹೊಲದಲ್ಲಿ ಫಸ್ಟ್ ಟೈಮ್ ಅಡಿಕೆ ಕೂರಿಸ್ತಿದೀವಿ. ಇದು ನಮ್ಮ ಅಪ್ಪಾಜಿ ಅಮ್ಮಂದು ತುಂಬಾ ವರ್ಷದ ಕನಸು. ಸೊ ಒಳ್ಳೆ ಬೆಳೆ ಕೊಡಪ್ಪ ದೇವ್ರೆ ಅಂತ ಒಳ್ಳೆ ಮನಸ್ಸಿಂದ ಎಲ್ಲರೂ ಪೂಜೆ ಮಾಡಿದ್ವಿ. ಎಲ್ಲಾ ರಿಲೇಷನ್ಸ್ ಬಂದಿದ್ರು. ಅದ್ರಲ್ಲಿ ಆ ಕಡೆ ಪೂಜೆ ನಡೀತಿದ್ರೆ ನಮ್ಮ ತಮ್ಮ ಅವಳ ಸೊಸೆನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದ. ಆಮೇಲೆ ಈ ಕಡೆ ಬಂದು ನೋಡಿದ್ವಿ, ಎಲ್ಲ ಶಾಂತಿಯುತವಾಗಿ ಪೂಜೆ ನಡೀತಿತ್ತು. ನಮಗ್ ನೋಡ್ರೆ ಹೊಟ್ಟೆ ಕವು ಅಂತಿತ್ತು. ಪೂಜೆ ಮುಗಿದ್ರೆ ಮುಗಿಲಿ ಅಂತ ಇತ್ಲ ಬಂದು ಒಟ್ಟಿಗೆ ಸರಿಯಾಗಿ ಊಟ ಬರ್ಸಿದ್ವಿ. ಹೊಲ್ದಾಗ ಊಟ ಮಾಡೋದೇ ಒಂದ್ ಚಂದ ಅಂತ ಅನ್ಕೊಂಡ್ಬಿಡ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಕಡೆ ದಾವಣಗೆರೆ ಕಡೆ ಅಂತ ಬಂದ್ವಿ. ಕುಡಿಯಕಲ್ಲ ತೊಳಗಣಕ್ಕೂ ನೀರ್ ಇರ್ಲಿಲ್ಲ ಅನ್ಕೊಂಡ್ರಿ. ಆಮೇಲೆ ನೀರ್ ತರಕ್ ಹೋದ್ವಿ. ಇದು ಯಾವ ಸರ್ಕಲ್ ಅಂತ ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಿ. ಮತ್ತೆ ನನಗೆ ಈ ಟ್ಯಾಕ್ಟ್ರಿಲ್ ಜನ ಕುತ್ಕೊಂಡು ಹೋಗೋದು ನೋಡಿ ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ನಾವು ಮದ್ವೆ ಇದೆ ಹೆಂಗೆ ಟ್ಯಾಕ್ಟರ್ ಹೋಗ್ತಿದ್ವಲ್ಲ ಅಂತ. ನಾನು ಇಷ್ಟಕ್ಕೊಂದು ಮದ್ವೆ ಆಗೋದು ನೋಡಿ ಇಷ್ಟಕ್ಕೊಂದು ಜನ ಬ್ಯಾಚುಲರ್ಸ್ ಅವ್ರ ಅಂತ ಅನ್ನಿಸ್ತು. ಆಮೇಲೆ ನೀರ್ ತರಕ್ಕೆ ಇವಳಿಂದ ಕುತ್ಕೊಂಡು ಎಲ್ಲ ಗಡ ಅನ್ಕೊಂಡ್ರಿ ಸ್ಕೂಟಿಗೆ. ಅದಾದ್ಮೇಲೆ ತರಕಾರಿ ಖಾಲಿ ಆಗಿದ್ವು ಅಂತ ಒಂದ್ ಸ್ವಲ್ಪ ತರಕಾರಿ ತಗೊಂಡ್ವಿ. ಇಲ್ಲಿ ನಮ್ಮ ಆಂಟಿ ನಾನು ತರಕಾರಿ ಹೆಂಗ್ ಅರಸ್ತಿದ್ಲು ಅಂತಂದ್ರೆ ಆ ಅಣ್ಣನೇ ಶಾಕ್ ಆಗ್ಬಿಡ್ಬೇಕು ನೋಡ್ರಿ. ಲಾಸ್ಟಿಗೆ ಅದ್ರ ಒಂದ್ ಸ್ಪೆಷಲ್ ತರಕಾರಿ ತಗೊಂಡಿದ್ದೆ. ಅದೇನಪ್ಪಾ ಅಂತಂದ್ರೆ ಬಾಳೆಕಾಯಿ. ಅದನ್ನ ಏನ್ ಮಾಡ್ತೀನಿ, ಯಾವ ತರ ಮಾಡ್ತೀನಿ ನಂಗಂತೂ ಗೊತ್ತಿಲ್ಲ, ನೋಡ್ತೀರಿ. ನಾನು ಇವಳು ಯಾಕಪ್ಪ ಆಂಟಿ ಅಂತೀನಿ ಅಂತಂದ್ರೆ ಒಂದು ಕವರು ಬಿಡ್ಲಿಲ್ದಂಗ ಅಷ್ಟು ಹುಷಾರಾಗಿ ಎತ್ತಿಡ್ಕಂತಾಳೆ. ಅದಕ್ಕೆ ಅನ್ನೋದು. ಇವತ್ತಿಗೆ ಇಷ್ಟ ಬರೋಣ, ಬೈ.